ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಎಲೆಕ್ಷನ್ ಮುಗಿತು, ದ್ವೇಷ ಮುಗಿಲಿಲ್ಲ. ಮಂಡ್ಯದಲ್ಲಿ ಸೇಡಿನ ಕೆಂಡ. ದರ್ಶನ್ ಯಶ್ ಟಾರ್ಗೆಟ್ ಯಾಕೆ? ಸಿಎಂಗೆ ಸುಮಲತಾ ಸ್ಟ್ರೈಟ್ ಹಿಟ್. ಎಲ್ಲಿಗೆ ಮುಟ್ಟುತ್ತೆ ಮಂಡ್ಯ ಹಗೆತನ? ರಿಸಲ್ಟ್ ಬಂದ ಮೇಲೆ ಹೆಚ್ಚುತ್ತಾ ಸಂಘರ್ಷ. ಯಾರು ಗೆಲ್ತಾರೆ ಸೋಲ್ತಾರೆ ಗೊತ್ತಿಲ್ಲ. ಸುಮಾಗೆ ಕಾನ್ಫಿಡೆನ್ಸ್ ಕಮ್ಮಿ ಆಯ್ತಾ? ನಿಖಿಲ್ನ ಸುಮಲತಾನ ಯಾರ ಊಹೆಗೂ ಸಿಗ್ತಾ ಇಲ್ಲ. ಯಾಕೆ ಮಂಡ್ಯ ಲೆಕ್ಕ? ಇದೇ ಹೊತ್ತಿನ ವಿಶೇಷ ಪರ್ಮನೆಂಟ್ ಪ್ರತಿಕಾರ. ಮಂಡ್ಯದಲ್ಲಿ ಎಲೆಕ್ಷನ್ ಮುಗಿತು, ಶಿವಮೊಗ್ಗದಲ್ಲಿ ಅಬ್ಬರ ಶುರುವಾಯ್ತು. ಎಲ್ಲರ ಚಿತ್ತ ಇನ್ನು ಶಿವಮೊಗ್ಗದತ್ತ ಅಂತ ಅಂದುಕೊಳ್ತಾ ಇರುವಾಗ ಮಂಡ್ಯದಲ್ಲಿ ಇನ್ನೂ ಏನು ತಣ್ಣಗಾಗಿಲ್ಲ ಅನ್ನೋ ಮೆಸೇಜ್ ಒಂದು ಪಾಸ್ ಆಗಿದೆ. ಎಲೆಕ್ಷನ್ ಮುಗ್ದಿರ್ಬೋದು, ಆದ್ರೆ ದ್ವೇಷ ಮುಗ್ದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಮಂಡ್ಯದಲ್ಲಿ ಸೇಡಿನ ಕೆಂಡ ನಿಗಿ ನಿಗಿ ಅನ್ನೋಕೆ ಶುರುವಾಗಿದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೊತ್ತಿಲ್ಲ. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲಂತೂ ಸಂಘರ್ಷ ಹೆಚ್ಚೋದಂತೂ ಪಕ್ಕ. ಇದಕ್ಕೆ ಕುಮಾರಸ್ವಾಮಿ ಮತ್ತು ಸುಮಕ್ಕನ ಮಾತುಗಳೇ ಸಾಕ್ಷಿ. ಎಲೆಕ್ಷನ್ ಮುಗಿತು, ದ್ವೇಷ ಮುಗಿಲಿಲ್ಲ. ಮಂಡ್ಯದಲ್ಲಿ ಸೇಡಿನ ಕೆಂಡ. ದರ್ಶನ್ ಯಶ್ ಟಾರ್ಗೆಟ್ ಯಾಕೆ? ಸಿಎಂಗೆ ಸುಮಲತಾ ಸ್ಟ್ರೈಟ್ ಹಿಟ್. ಎಲ್ಲಿಗೆ ಮುಟ್ಟುತ್ತೆ ಮಂಡ್ಯ ಹಗೆತನ? ರಿಸಲ್ಟ್ ಬಂದ್ಮೇಲೆ ಹೆಚ್ಚುತ್ತಾ ಸಂಘರ್ಷ. ಯಾರು ಗೆಲ್ತಾರೆ ಸೋಲ್ತಾರೆ ಗೊತ್ತಿಲ್ಲ. ಸುಮಕ್ಕಾಗೆ ಕಾನ್ಫಿಡೆನ್ಸ್ ಕಮ್ಮಿ ಆಯ್ತಾ? ನಿಖಿಲ್ನ ಸುಮಲತಾನ ಯಾರ ಊಹೆಗೂ ಸಿಕ್ತಿಲ್ಲ. ಯಾಕೆ ಮಂಡ್ಯ ಲೆಕ್ಕ? ಮೇ 18ಕ್ಕೆ ಮಂಡ್ಯ ಎಲೆಕ್ಷನ್ ಮುಗಿದಿದೆ. ಮತದಾರ ತನ್ನ ಅಭಿಪ್ರಾಯವನ್ನ ತಿಳಿಸಿದ್ದಾಗಿದೆ. ಆದ್ರೆ ಅದು ಬಹಿರಂಗ ಆಗೋಕೆ ಮಾತ್ರ ತಿಂಗಳು ಕಳಿಬೇಕು. ಮತದಾರ ಸ್ವಾಭಿಮಾನಕ್ಕೆ ಜೈ ಅನ್ನೋ, ಅಭಿವೃದ್ಧಿಗೆ ಜೈ ಅನ್ನೋ ಅನ್ನೋದು ಮೇ 23ಕ್ಕೆ ಗೊತ್ತಾಗುತ್ತೆ. ಇದೇ ಕಾರಣಕ್ಕೆ ಮಂಡ್ಯ ಇನ್ನು ಬೂದಿ ಮುಚ್ಚಿದ ಕೆಂಡದಂತಿದ್ಯಾ? ಮೇ 23ರ ಬಳಿಕ ಅದು ಸ್ಫೋಟಗೊಳ್ಳುತ್ತಾ? ಮಂಡ್ಯ ಸಂಘರ್ಷ ಮತ್ತಷ್ಟು ಹೆಚ್ಚುತ್ತಾ? ನಾವ್ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ರಾ? ಸುಮಕ್ಕ ಮತ್ತು ಸಿಎಂ ಮಾತನ್ನ ಕೇಳಿದ್ರೆ ನಿಮ್ಗೆ ಎಲ್ಲವೂ ಕೂಡ ಅರ್ಥ ಆಗತ್ ನೋಡಿ. ಎಲ್ಲ ಬನ್ನಿ ನೋಡಿ, ಫಲಿತಾಂಶ ಎಲ್ಲ ಬರಲಿ, ಬನ್ನಿ ಆಮೇಲೆ ಮಾತಾಡ್ತೀನಿ. ಮೀಡಿಯಾ ಮೂಲಕ ನನಗೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ನೀವೇನೇ ಇದು ಮಾಡಿದ್ದೀರಾ, ಬ್ರಾಡ್ಕಾಸ್ಟ್ ಮಾಡಿದ್ದೀರಾ. ಈ ಥರ ಅವರ ಪರವಾಗಿ ನಿಂತ್ಕೊಂಡ ಚಿತ್ರ ನಟರು ಪಶ್ಚಾತ್ತಾಪ ಪಡಬೇಕಾಗತ್ತೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಅನ್ನೋ ಒಂದು ಇದರ ಅರ್ಥ ನಾನು ನಿಜವಾಗ್ಲೂ ಏನು ಅಂತ ಗೊತ್ತಾಗಬೇಕು. ಯಾಕಂದರೆ ಇಸ್ ಇಟ್ ಮೆಂಟ್ ಟು ಬಿ ಅ ಥ್ರೆಟ್? ಅದು ಏನೋ ಬೆದರಿಕೆನಾ ಇದು ಅನ್ನೋದು ನಮಗೆ ಅದರ ಒಂದು ಮೀನಿಂಗ್ನ ಅವ್ರು ಸ್ವಲ್ಪ ಬಿಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಅಂದರೆ ಯಾವ ರೀತಿ ಅವ್ರು ಹೇಳಿದ್ದು, ಯಾವ ಉದ್ದೇಶ ಇಟ್ಕೊಂಡು ಈ ಮಾತನ್ನ ಹೇಳಿದ್ದು, ಯಾರಿಗೆ ಈ ಬೆದರಿಕೆನ ಅವ್ರು ಹಾಕ್ತಿದ್ದಾರೆ, ಇದೊಂದು ನಮ್ಗೆ ಗೊತ್ತಾಗಬೇಕು. ಸಿಎಂ ನೋಡಿದ್ರೆ ರಿಸಲ್ಟ್ ಬರ್ಲಿ ಆಮೇಲೆ ಮಾತನಾಡ್ತೀನಂತಾರೆ. ಮತ್ತೊಂದು ಕಡೆ ರಿಸಲ್ಟ್ ನಂತರ ದಚ್ಚು ಯಶ್ಗೆ ಮುಂದೈತೆ ಮಾರಿ ಹಬ್ಬ ಅಂತಾರೆ. ಇದೆಲ್ಲ ಕೇಳಿ ಸುಮಲತಾ ಈಗ ಹೆದರಿದಂತಿದೆ. ಮುಂದೈತೆ ಮಾರಿ ಹಬ್ಬ, ಮುಂದೆ ಪಶ್ಚಾತ್ತಾಪ ಪಡಬೇಕು. ರಿಸಲ್ಟ್ ನಂತರ ಮಾತನಾಡ್ತೀನಿ ಅಂದ್ರೆ ಏನರ್ಥ? ಏನ್ ಸಿಎಂ ಬೆದರಿಕೆ ಹಾಕ್ತಾವ್ರಾ? ಯಾರಿಗೆ ಹೀಗೆ ಬೆದರಿಕೆ ಹಾಕ್ತಿದ್ದಾರೆ? ಸಿಎಂ ಮಾತಿನ ಅರ್ಥವಾದ್ರೂ ಏನು ಅಂತ ಪ್ರಶ್ನೆ ಮಾಡ್ತಾವ್ರೆ ಸುಮಲತಾ. ನೋಡಿ, ನೀವು ನಿಮ್ಮ ಮೀಡಿಯಾ ಮೂಲಕ ನನಗೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ನೀವೇನೇ ಇದು ಮಾಡಿದ್ದೀರಾ, ಬ್ರಾಡ್ಕಾಸ್ಟ್ ಮಾಡಿದ್ದೀರಾ. ಈ ಥರ ಅವರ ಪರವಾಗಿ ನಿಂತ್ಕೊಂಡ ಚಿತ್ರ ನಟರು ಪಶ್ಚಾತ್ತಾಪ ಪಡಬೇಕಾಗತ್ತೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಅನ್ನೋ ಒಂದು ಇದರ ಅರ್ಥ ನಾನು ನಿಜವಾಗ್ಲೂ ಏನು ಅಂತ ಗೊತ್ತಾಗಬೇಕು. ಯಾಕಂದರೆ ಇಸ್ ಇಟ್ ಮೆಂಟ್ ಟು ಬಿ ಅ ಥ್ರೆಟ್? ಅದು ಏನೋ ಬೆದರಿಕೆನಾ ಇದು ಅನ್ನೋದು ನಮಗೆ ಅದರ ಒಂದು ಮೀನಿಂಗ್ನ ಅವ್ರು ಸ್ವಲ್ಪ ಬಿಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಅಂದರೆ ಯಾವ ರೀತಿ ಅವ್ರು ಹೇಳಿದ್ದು, ಯಾವ ಉದ್ದೇಶ ಇಟ್ಕೊಂಡು ಈ ಮಾತನ್ನ ಹೇಳಿದ್ದು, ಯಾರಿಗೆ ಈ ಬೆದರಿಕೆನ ಅವ್ರು ಹಾಕ್ತಿದ್ದಾರೆ, ಇದೊಂದು ನಮ್ಗೆ ಗೊತ್ತಾಗಬೇಕು. ಕೇವಲ ದಚ್ಚು ಮತ್ತು ಯಶ್ ಮೇಲೆ ಮಾತ್ರ ಸಿಎಂ ಕೆಂಡ. ಯಾರ್ಯಾರು ಎಲೆಕ್ಷನ್ ನಲ್ಲಿ ಸುಮಕ್ಕನ ಬೆನ್ನಿಗೆ ನಿಂತಿದ್ರು, ಯಾರ್ಯಾರು ಚುನಾವಣೆಯಲ್ಲಿ ಸುಮಕ್ಕನ ಪರವಾಗಿ ಕೆಲಸ ಮಾಡಿದ್ರು, ಅವರನ್ನೆಲ್ಲ ಟಾರ್ಗೆಟ್ ಮಾಡಿ ಹರಾಸ್ಮೆಂಟ್ ಮಾಡ್ತಾವ್ರಂತೆ. ಚುನಾವಣೆ ಮುಗಿದಾಯ್ತು, ಈಗ ಯಾಕೆ ದ್ವೇಷ? ಈ ರೀತಿ ನನ್ನ ಬೆಂಬಲಿಗರಿಗೆ ಕಿರುಕುಳ ಕೊಟ್ರೆ ನಾನು ಅವರ ಪರ ನಿಲ್ಬೇಕಾಗತ್ತೆ, ನಿಲ್ತೇನೆ. ಇದಷ್ಟೇ ಅಲ್ಲ, ಈ ಬಗ್ಗೆ ಎಸ್ಪಿ ಗಮನಕ್ಕೆ ತರ್ತೇನೆ ಎಂದಿದ್ದಾರೆ. ಪ್ರತ್ಯಕ್ಷವಾಗಿ ಅದು ಯಾರಿಗೆ ಇದು ನಡೆದಿದೆಯೋ ಅವ್ರನ್ನೇ ನಾನು ಕರೆಸಿ, ಯಾಕಂದರೆ
ಇದೇನೋ ಸುಮ್ಮನೆ ನಾವು ಆರೋಪ ಮಾಡ್ತಿದ್ದೀವಿ ಅನ್ನೋ ಥರ ಅವ್ರು ಬಿಂಬಿಸ್ತಾರೆ. ಅದು ನನಗೆ ಗೊತ್ತಿದೆ. ಅವರು ಮಾತು ಕೊಟ್ಟರೆ ನಾವು ಅದರಿಂದ ನಮಗೇನು ಸಮಾಧಾನ ಆಗಲ್ಲ. ನಾವು ಆ್ಯಕ್ಷನ್ ಅವ್ರು ತಗೋಬೇಕು. ಯಾರು ಈ ಥರ ಒಂದು ಧಮಕಿ ಹಾಕಿದ್ದಾರೆ, ಲೀಗಲ್ ಆ್ಯಕ್ಷನ್ ಅವ್ರ ಮೇಲೆ ತಗೋಬೇಕಾಗಿದೆ. ಅಂದರೆ ಪೊಲೀಸು ಅವ್ರನ್ನ ಪ್ರೊಟೆಕ್ಷನ್ ಕೊಡಬೇಕಾಗಿದೆ, ಇವರು ಆ್ಯಕ್ಷನ್ ತಗೋಬೇಕಾಗಿದೆ. ಬರೀ ಮಾತಲ್ಲಿ ನಾವು ಹೇಳಿದ್ರೆ ಅದರಿಂದ ನಮಗೇನು ಒಂದು ಭರವಸೆ ಅಂತೂ. ಆ ಧಮಕಿ ಹಾಕಿರೋದು ಯಾರು, ಅವರೆಲ್ಲ ರೌಡಿ ಶೀಟರ್ಸ್. ಮೊದಲೇ ಈ ಥರ ಒಂದಷ್ಟು ಕೇಸ್ಗಳು ಅವ್ರ ಮೇಲಿದೆ. ಯಾರನ್ನೋ ಕತ್ತರಿಸಾಕಿ ನಿದ್ರೆ ಮಾಡ್ತಾ ಇದ್ದವ್ರನ್ನ ಒಂದು ಮರ್ಡರ್ನು ಮಾಡಿರೋ ಅಂಥ ಈ ಥರದ್ದೊಂದು ರೌಡಿ ಶೀಟರ್ ಕ್ರಿಮಿನಲ್ಸು ಅಂತ ಅವರು ಈ ಥರ ಧಮಕಿ ಹಾಕಿದ್ರೆ ನಾವು ಅದನ್ನು ಲೈಟಾಗಿ ತಗೊಳಕ್ಕಾಗಲ್ಲ. ಅದು ಸೀರಿಯಸ್ ವಿಚಾರ ಇದು. ನಾನೇ ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ನಾನು ಪರ್ಸ್ನಲಿ SP ಅವ್ರಿಗೆ ಮಾತಾಡ್ತೀನಿ. ಇದು ಯಾವುದೇ ಒಂದು ಕಾರಣಕ್ಕೂ ಇದನ್ನು ಲೈಟಾಗಿ ತಗೊಳ್ಳೋ ಒಂದು ಪ್ರಶ್ನೆ ಇಲ್ಲ. ಹೀಗೆ ಸುಮಲತಾ ಸಿಎಂ ವಿರುದ್ಧ ಸ್ಟ್ರೈಟ್ ಹಿಟ್ ನಡೆಸೋ ಮೂಲಕ ಸಿಎಂ ವಿರುದ್ಧ ಸಮರ ಸಾರಿದ್ದಾರೆ. ಆಗಿದ್ದೆಲ್ಲ ಆಗಿದೆ, ಎಲೆಕ್ಷನ್ ಮುಗಿದು ಹೋಗಿದೆ. ಅಂಬಿ ಅಂತ್ಯಕ್ರಿಯೆ ವಿಷಯ ಹಿಡಿದೆ ಕೊನೆವರೆಗೂ ಕೂಡ ಚುನಾವಣೆ ನಡೆದದ್ದಾಗಿದೆ. ಇನ್ನಾದ್ರೂ ಸುಮ್ನಿರಿ, ನಮ್ಮ ಬೆಂಬಲಿಗರಿಗೆ ಕಿರುಕುಳ ಕೊಡಬೇಡಿ ಅಂತ ಹೇಳೋ ಮೂಲಕ ಎಲ್ಲೋ ಒಂದು ಕಡೆ ಸೋಲಿನ ಸುದ್ದಿ ಸಿಕ್ಕಿಬಿಟ್ಟಿತ ಅನ್ನುವಂತಹ ಅನುಮಾನ ಕೂಡ ಇದ್ದಿದೆ. ಆದ್ರೆ ಸುಮಲತಾ ಹೀಗೆ ನಮ್ಮ ಬೆಂಬಲಿಗರನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಹೆರಾಸ್ಮೆಂಟ್ ಮಾಡ್ತಿದ್ದಾರೆ ಅಂತಿದ್ದ ಹಾಗೆ ಇತ್ತ ಮಂಡ್ಯ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಪುಟ್ಟರಾಜು ಅವರು ಚುನಾವಣೆ ಮುಗಿದ ಮೇಲೆ ಯಾವುದೇ ದ್ವೇಷವಿಲ್ಲ, ತಾವು ಜಿಲ್ಲಾ ಸಚಿವನಾಗಿ ಎಲ್ಲರಿಗೂ ರಕ್ಷಣೆ ಕೊಡ್ತೀನಿ, ಯಾರಿಗೂ ಯಾವುದೇ ಭಯ ಬೇಡ ಎಂದಿದ್ದಾರೆ. ಸುಮಲತಾ ಮೇಡಮ್ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜಿಲ್ಲೆ ಯಾವತ್ತೂ ಆ ರೀತಿಯ ಚುನಾವಣೆಯ ದ್ವೇಷವನ್ನು ಮನಸ್ಸಲ್ಲಿಟ್ಟುಕೊಂಡು ಯಾವುದೇ ಪಕ್ಷದ ನಾಯಕರುಗಳು ಅಂತ ರೀತಿಯಲ್ಲಿ ನಡ್ಕೊಂಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಇದೆ. ಯಾವುದೇ ಸಂದರ್ಭದಲ್ಲೂ ನನ್ನ ಜಿಲ್ಲೆಯ ಯಾವುದೇ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ತೊಂದರೆಯಾಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಇದೆ. ಆತಂಕ ಪಡ್ತಕ್ಕಂಥ ಅಗತ್ಯ ಬೇಡ ಅಂತೇಳಿ ಈ ಮೂಲಕ ಅವರಿಗೆ ನಾನು ಮನವಿ ಮಾಡ್ತೇನೆ. ಯಾವುದೇ ದ್ವೇಷ ಮಾಡೋಲ್ಲ ಅನ್ನೋ ಪುಟ್ಟರಾಜು ಅವರು ಚುನಾವಣೆ ಮುಗಿದ್ರೂ ಇನ್ನೂ ಸುಮಲತಾನ ಆಡಿಕೊಳ್ಳೋದನ್ನ ನಿಲ್ಲಿಸಿದಂತೆ ಕಾಣ್ತಿಲ್ಲ. ಅವರ ಮುಖ ನೋಡಿದ್ರೆ ಸಾಕು, ಜನ ವೋಟ್ ಹಾಕ್ತಾರೆ ಅಂತ ಅವರೇ ಹೇಳ್ತಿದ್ರು. ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡದಿದ್ರು ಚುನಾವಣಾ ಪ್ರಚಾರದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಆದ್ರೂ ನಿಖಿಲ್ 2.5 ಲಕ್ಷ ಲೀಡ್ ನಲ್ಲಿ ಗೆಲ್ತಾರೆ. ನಿಖಿಲ್ ಗೆಲ್ದೆ ಹೋದ್ರೆ ರಾಜಕೀಯ ನಿವೃತ್ತಿ ಕೈಗೊಳ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಅವರ ಆರೋಪ ಒಂದೆರಡ, ಬಹುತೇಕ ಸಿನಿಮಾದಲ್ಲೂ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಅವರ ಜವಾಬ್ದಾರಿನ ನಿರ್ವಹಿಸ್ಕೊಟ್ಟಿದ್ದಾರೆ. ಅದರಿಂದ ಅದಕ್ಕೆ ಅಗತ್ಯ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಅಯ್ಯೋ ಅವ್ರ ಮುಖ ನೋಡಿದ್ರೆ ಸಾಕು ವೋಟ್ ಹಾಕ್ತಾರೆ ಜನ ಅಂತಕ್ಕಂಥಷ್ಟು ಮಟ್ಟಿಗೆ ಅವ್ರು ಹೇಳಿರೋದ್ರಿಂದ ಆ ಪ್ರಶ್ನೆ ಉದ್ಭವ ಆಗೋದಿಲ್ವಲ್ಲ. ಆ ಕಾರಣದಿಂದ ಮಂಡ್ಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕನಿಷ್ಠ 2.5 ಲಕ್ಷ ಲೀಡ್ನಲ್ಲಿ ಗೆದ್ದಾಗಿದೆ. ಅಲ್ಲೇನಾದ್ರು ನಾನೇ ಚುನಾವಣಾ ಉಸ್ತುವಾರಿ ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ಅತ್ಯಂತ ಅಂತರದಲ್ಲಿ ಗೆಲ್ಲದೆ ಹೋದರೆ ನನ್ನ ರಾಜಕೀಯವಾದಂಥ ನಿವೃತ್ತಿನ ಘೋಷಿಸ್ಕೊಳ್ತೇನೆ. ಹೀಗೆ ಸಿಎಂ ಮಾತು, ಜಿಲ್ಲಾ ಸಚಿವ ಪುಟ್ಟರಾಜು ಮಾತು ಹಾಗೂ ಸುಮಲತಾ ಮಾತನ್ನ ಕೇಳಿದ್ರೆ ಬಹುಶಃ ಮಂಡ್ಯದಲ್ಲಿ ಚುನಾವಣೆ ಮುಗಿಯೋದಲ್ಲ, ರಿಸಲ್ಟ್ ಬಂದ ಮೇಲೂ ದ್ವೇಷ ತಣ್ಣಗಾಗೋ ಹಾಗೆ ಕಾಣ್ತಿಲ್ಲ. ಒಂದ್ ವೇಳೆ ನಿಖಿಲ್ ಗೆದ್ರು ಈ ದ್ವೇಷ ಆರು ಹಾಗೆ ಕಾಣ್ತಿಲ್ಲ. ಅದೊಮ್ಮೆ ನಿಖಿಲ್ ಸೋತು ಸುಮಲತಾ ಗೆದ್ರಂತೂ ಮುಗಿದೇ ಹೋಯ್ತು ಮಂಡ್ಯ. ಸಕ್ಕರೆ ನಾಡಿನಲ್ಲಿ ನಿಗಿ ಕೆಂಡವೆ. ಅದರಲ್ಲೂ ಪುಟ್ಟರಾಜು ರಾಜಕೀಯ ನಿವೃತ್ತಿ ಅಂತ ಬೇರೆ ಮಾತನಾಡಿದ್ದಾರೆ. ಹಾಗಾಗಿ ರಿಸಲ್ಟ್ ಬಂದ್ರೆ ಇದೆಲ್ಲ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಎಲೆಕ್ಷನ್ ಮುಗಿದ ಮೇಲೂ ದ್ವೇಷ, ರೋಷ, ಪ್ರತಿಕಾರ ಯಾವುದು ಮುಗಿಯೋ ಹಾಗೆ ಕಾಣ್ತಿಲ್ಲ. ಇವ್ರುಗಳೆಲ್ಲ ಮಾತನಾಡೋದು ನೋಡಿದ್ರೆ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅದು ಕೂಡ ಗೊತ್ತಿಲ್ಲ. ಈಗ್ಲೇ ಹೀಗೆ, ಇನ್ನು ರಿಸಲ್ಟ್ ಬಂದ ಮೇಲೆ ಹೇಗೋ. ಇತ್ತ ಪುಟ್ಟರಾಜು ಏನೋ ಯಾರೋ ಭಯ ಪಡ್ಬೇಡಿ, ಎಲ್ಲರಿಗೂ ರಕ್ಷಣೆ ಒದಗಿಸೋ ಜವಾಬ್ದಾರಿ ನಂದು ಅಂತವ್ರೆ. ಆದ್ರ ಬೆನ್ನಲ್ಲೇ ಅವ್ರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಬಿಡಿ ಅಂತಾರೆ. ಇನ್ನು ಸುಮಲತಾ ದಿಢೀರ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ ನೋಡಿದ್ರೆ ಯಾಕೋ ಸೋಲಿನ ಸುಳಿವೇನಾದ್ರೂ ಸಿಕ್ತಾ ಅನ್ನೋ ಅನುಮಾನ ಹೆಚ್ಚುತ್ತೆ. ಹಾಗೇನಾದ್ರೂ ಆಯ್ತಾ? ಚುನಾವಣೆಗೆ ಮುಗಿಯೋ ಹಾಗೆ ಕಾಣ್ತಿಲ್ಲ ಮಂಡ್ಯ ಸಮರ. ರಿಸಲ್ಟ್ ಬಳಿಕ ಎಲ್ಲಿಗೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಪ್ರತೀಕಾರ. ಚುನಾವಣೆಯಲ್ಲಿ ನಿಖಿಲ್ ಅವರು ವಿರುದ್ಧ ಎಲ್ಲ ಬನ್ನಿ ನೋಡಿ, ಫಲಿತಾಂಶ ಎಲ್ಲ ಬರಲಿ ಬನ್ನಿ, ಆಮೇಲೆ ಮಾತಾಡ್ತೀನಿ. ಫಲಿತಾಂಶ ಎಲ್ಲ ಬರಲಿ ಬನ್ನಿ, ಆಮೇಲೆ ಮಾತಾಡ್ತೀನಿ. ಅವರ
ಅವರ ಪರವಾಗಿ ನಿಂತ್ಕೊಂಡ ಚಿತ್ರ ನಟರು ಪಶ್ಚಾತ್ತಾಪ ಪಡಬೇಕಾಗತ್ತೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಅನ್ನೋ ಒಂದು ಇದರ ಅರ್ಥ ನಾನು ನಿಜವಾಗ್ಲೂ ಏನು ಅಂತ ಗೊತ್ತಾಗಬೇಕು. ಯಾಕಂದರೆ ಇಸ್ ಇಟ್ ಮೆಂಟ್ ಟು ಬಿ ಅ ಥ್ರೆಟ್, ಅದು ಏನೋ ಬೆದರಿಕೆನಾ ಇದು ಅನ್ನೋದು ನಮಗೆ ಅದರ ಒಂದು ಮೀನಿಂಗ್ನ ಅವ್ರು ಸ್ವಲ್ಪ ಬಿಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಅಂದರೆ ಯಾವ ರೀತಿ ಅವ್ರು ಹೇಳಿದ್ದು, ಯಾವ ಉದ್ದೇಶ ಇಟ್ಕೊಂಡು ಈ ಮಾತನ್ನ ಹೇಳಿದ್ದು, ಯಾರಿಗೆ ಈ ಬೆದರಿಕೆನ ಅವ್ರು ಹಾಕ್ತಿದ್ದಾರೆ, ಇದೊಂದು ನಮ್ಗೆ ಗೊತ್ತಾಗಬೇಕು. ಸುಮಲತಾ ಮೇಡಮ್ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜಿಲ್ಲೆ ಯಾವತ್ತೂ ಆ ರೀತಿಯ ಚುನಾವಣೆಯ ದ್ವೇಷವನ್ನು ಮನಸ್ಸಲ್ಲಿಟ್ಟುಕೊಂಡು ಯಾವುದೇ ಪಕ್ಷದ ನಾಯಕರುಗಳು ಅಂತ ರೀತಿಯಲ್ಲಿ ನಡ್ಕೊಂಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಇದೆ. ಯಾವುದೇ ಸಂದರ್ಭದಲ್ಲೂ ನನ್ನ ಜಿಲ್ಲೆಯ ಯಾವುದೇ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ತೊಂದರೆಯಾಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಇದೆ. ಆತಂಕ ಪಡ್ತಕ್ಕಂಥ ಅಗತ್ಯ ಬೇಡ ಅಂತೇಳಿ ಈ ಮೂಲಕ ಅವರಿಗೆ ನಾನು ಮನವಿ ಮಾಡ್ತೇನೆ. ದಿನಗಳೆದಂತೆ ಸುಮಲತಾಗೆ ಯಾಕಪ್ಪ ಬೇಕಿತ್ತು ಇದೆಲ್ಲ ಅಂತ ಅನಿಸಿದೆ. ಎಷ್ಟೋ ಸುದ್ದಿಗೋಷ್ಠಿಯಲ್ಲಿ ಅವರೇ ಖುದ್ದಾಗಿ ರಾಜಕೀಯ ನನಗೆ ಇಷ್ಟವಿಲ್ಲ ಅಂತಾನು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲ, ಮಂಡ್ಯದ ಜನರಿಗಾಗಿ ಬಂದು ನಿಂತಿದ್ದೇನೆ, ಅವರ ಉತ್ತರವೇ ಫೈನಲ್ ಅಂತಾನು ಹೇಳವ್ರೆ. ಇವತ್ತು ಕೂಡ ಯಾಕಪ್ಪ ಬೇಕಿತ್ತು ಇದೆಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ಕೊಂಡವ್ರೆ. ಜನರಿಗಾಗಿ ಧೈರ್ಯ ತುಂಬಿಕೊಂಡು ಬಂದು ನಿಂತಿದ್ದಾಗಿದೆ. ಸಾಧ್ಯವಾದ್ರೆ ಸಿಕ್ಸರ್ ಹೊಡಿಬೇಕು ಅಂದವ್ರೆ. ಆದ್ರೆ ಇತ್ತ ಪುಟ್ಟರಾಜು ಅವರು ಮಾತ್ರ ನಿಖಿಲ್ನೇ ಗೆಲ್ಲೋದು ಅಂತ ಈಗಾಗಲೇ ಅನೌನ್ಸ್ ಮಾಡೋರೆ. ಇದಷ್ಟೇ ಅಲ್ಲ, ನಿಖಿಲ್ ಗೆಲ್ಲದೆ ಹೋದ್ರೆ ರಾಜಕೀಯ ನಿವೃತ್ತಿ ಅಂತಾನು ಘೋಷಿಸಿಬಿಟ್ಟಿದ್ದಾರೆ. ಅವರ ಆರೋಪ ಒಂದ ಎರಡ, ಬಹುತೇಕ ಸಿನಿಮಾದಲ್ಲೂ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಅವರ ಜವಾಬ್ದಾರಿನ ನಿರ್ವಹಿಸ್ಕೊಟ್ಟಿದ್ದಾರೆ. ಅದರಿಂದ ಅದಕ್ಕೆ ಅಗತ್ಯ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಅಯ್ಯೋ ಅವ್ರ ಮುಖ ನೋಡಿದ್ರೆ ಸಾಕು ಓಟ್ ಹಾಕ್ತಾರೆ ಜನ ಅಂತಕ್ಕಂಥಷ್ಟು ಮಟ್ಟಿಗೆ ಅವ್ರು ಹೇಳಿರೋದ್ರಿಂದ ಆ ಪ್ರಶ್ನೆ ಉದ್ಭವ ಆಗೋದಿಲ್ವಲ್ಲ. ಆ ಕಾರಣದಿಂದ ಮಂಡ್ಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕನಿಷ್ಠ 2.5 ಲಕ್ಷ ಲೀಡ್ನಲ್ಲಿ ಗೆದ್ದಾಗಿದೆ. ಅಲ್ಲೇನಾದ್ರು ನಾನೇ ಚುನಾವಣಾ ಉಸ್ತುವಾರಿ ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ಅತ್ಯಂತ ಅಂತರದಲ್ಲಿ ಗೆಲ್ಲದೆ ಹೋದ್ರೆ ನನ್ನ ರಾಜಕೀಯವಾದಂತಹ ನಿವೃತ್ತಿ ಘೋಷಿಸ್ಕೊತೇನೆ. ಹೀಗೆ ಪುಟ್ಟರಾಜು ಅವರ ಮಾತಿಗೆ ಸುಮಲತಾ ಕೊಟ್ಟಂತಹ ಉತ್ತರ ಏನ್ ಗೊತ್ತಾ? ಅಲ್ಲ, ಅವರು ನಮ್ಗಿಂತ ತುಂಬಾ ಒಳ್ಳೆ ಆಕ್ಟರ್ ಅಂತ ನಾವು ಒಪ್ಕೊಂಡಿದ್ದೀವಿ ಬಿಡಿ. ನಿಖಿಲ್ ಗೆಲ್ತಾರೆ, ಗೆಲ್ಲಿಲ್ಲ ಅಂದ್ರೆ ನಾನು ರಾಜಕೀಯವಾಗಿ ನಿವೃತ್ತಿ. ಕಾಯ್ತಾ ಇದ್ದೀವಿ ಆ ದಿನಕ್ಕೆ. ಇದಕ್ಕೆ ನೋಡಿ ಹೇಳಿದ್ದು, ಮಂಡ್ಯ ಸಮರ ಈ ಚುನಾವಣೆಗೆ ಮುಗಿಯೋ ಹಾಗೆ ಕಾಣ್ತಿಲ್ಲ ಅಂತ. ಇಲ್ಲ, ಇದು ಇಲ್ಲಿಗೆ ನಿಲ್ಲಲ್ಲ. ರಿಸಲ್ಟ್ ಬಂದು ನಿಖಿಲ್ನೇ ಗೆದ್ರು ಇದು ಮುಗಿಯೋ ಹಾಗೆ ಕಾಣ್ತಿಲ್ಲ. ಒಂದ್ ವೇಳೆ ಸುಮಲತಾನೆ ಗೆದ್ರು ಕೂಡ ಈ ಸಮರ, ದ್ವೇಷ, ಕೆಂಡ ಆರು ಹಾಗೆ ಕಾಣ್ತಿಲ್ಲ. ಚುನಾವಣೆ ಮುಗಿದ ಮೇಲೂ ಹೀಗೆ ಕೆಂಡ ಕಾರ್ತಿರುವಂತಹ ಜಿಲ್ಲೆ ಅಂದ್ರೆ ಅದು ಬಹುಶಃ ಮಂಡ್ಯನೇ ಇರಬೇಕು. ಮೊದಲೇ ಮಂಡ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಕತ್ತಿ ಮಸೀತಿದ್ರು. ಇನ್ನು ರಿಸಲ್ಟ್ ಬಂದ ಮೇಲೆ ಅದೇನ್ ಮಸೀತಾರೋ ಗೊತ್ತಿಲ್ಲ. ಆದ್ರೆ ಈ ಮೂವರ ಹೇಳಿಕೆಗಳನ್ನೆಲ್ಲ ಕೇಳಿದ್ರೆ ಮಾತ್ರ ಮಂಡ್ಯ ಮತ್ತೊಂದು ಸಮರಕ್ಕೆ ಸಿದ್ಧವಾಗ್ತಿದ್ಯಾ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಚುನಾವಣೆಯಲ್ಲಿ ನಿಖಿಲ್ ಅವರು ವಿರುದ್ಧ ಎಲ್ಲ ಬನ್ನಿ ನೋಡಿ, ಫಲಿತಾಂಶ ಎಲ್ಲ ಬರಲಿ ಬನ್ನಿ, ಆಮೇಲೆ ಮಾತಾಡ್ತೀನಿ. ಅವರ ಪರವಾಗಿ ನಿಂತ್ಕೊಂಡ ಚಿತ್ರ ನಟರು ಪಶ್ಚಾತ್ತಾಪ ಪಡಬೇಕಾಗತ್ತೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಅನ್ನೋ ಒಂದು ಇದರ ಅರ್ಥ ನಾನು ನಿಜವಾಗ್ಲೂ ಏನು ಅಂತ ಗೊತ್ತಾಗಬೇಕು. ಯಾಕಂದರೆ ಇಸ್ ಇಟ್ ಮೆಂಟ್ ಟು ಬಿ ಅ ಥ್ರೆಟ್, ಅದು ಏನೋ ಬೆದರಿಕೆನಾ ಇದು ಅನ್ನೋದು ನಮಗೆ ಅದರ ಒಂದು ಮೀನಿಂಗ್ನ ಅವ್ರು ಸ್ವಲ್ಪ ಬಿಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಅಂದರೆ ಯಾವ ರೀತಿ ಅವ್ರು ಹೇಳಿದ್ದು, ಯಾವ ಉದ್ದೇಶ ಇಟ್ಕೊಂಡು ಈ ಮಾತನ್ನ ಹೇಳಿದ್ದು, ಯಾರಿಗೆ ಈ ಬೆದರಿಕೆನ ಅವ್ರು ಹಾಕ್ತಿದ್ದಾರೆ, ಇದೊಂದು ನಮ್ಗೆ ಗೊತ್ತಾಗಬೇಕು. ಸುಮಲತಾ ಮೇಡಮ್ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜಿಲ್ಲೆ ಯಾವತ್ತೂ ಆ ರೀತಿಯ ಚುನಾವಣೆಯ ದ್ವೇಷವನ್ನು ಮನಸ್ಸಲ್ಲಿಟ್ಟುಕೊಂಡು ಯಾವುದೇ ಪಕ್ಷದ ನಾಯಕರುಗಳು ಅಂತ ರೀತಿಯಲ್ಲಿ ನಡ್ಕೊಂಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಇದೆ. ಯಾವುದೇ ಸಂದರ್ಭದಲ್ಲೂ ನನ್ನ ಜಿಲ್ಲೆಯ ಯಾವುದೇ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ತೊಂದರೆಯಾಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿ ಇದೆ. ಆತಂಕ ಪಡ್ತಕ್ಕಂಥ ಅಗತ್ಯ ಬೇಡ ಅಂತೇಳಿ ಈ ಮೂಲಕ ಅವರಿಗೆ ನಾನು ಮನವಿ ಮಾಡ್ತೇನೆ.
ದಿನದಿಂದ ದಿನಕ್ಕೆ ಸುಮಕ್ಕಾಗೆ ಕಮ್ಮಿ ಆಗ್ತಿದ್ಯಾ ಕಾನ್ಫಿಡೆನ್ಸು? ಮಂಡ್ಯ ಜನ ನಿಖಿಲ್ಗೆ ಕೊಟ್ಬಿಡ್ತಾರಾ ಹಂಗೆ ಚಾನ್ಸ್? ಅದ್ಯಾಕೋ ಏನೋ ಇವತ್ತು ಸುಮಕ್ಕನವರು ಮಾತನಾಡೋದನ್ನ ನೋಡಿದ್ರೆ ಹಾಗೆ ಅನ್ಸಿದಂತೂ ನಿಜ. ಕೋಡಿಮಠದ ಶ್ರೀಗಳು ಭವಿಷ್ಯನೇ ಹೇಳಿ ಅಥವಾ ಮತ್ಯಾರೇ ಸಂತರು ಹೇಳಿದ್ರು ನಾನದನ್ನ ಆಶೀರ್ವಾದ ಅಂತ ಅಂದುಕೊಳ್ತೀನಿ ಹೊರತು ನಾನೇ ಗೆದ್ಬಿಡ್ತೇನೆ ಅಂತ ಮಾತ್ರ ಭಾವಿಸೋಕ್ ಹೋಗೋದಿಲ್ಲ. 80% ಮತದಾನವೇ ಆಗಿರ್ಲಿ, ಅಷ್ಟು ಮತ ನನಗೆ ಬೀಳುತ್ತೆ ಅಂತ ಮಾತ್ರ ನಾನು ಭ್ರಮೆಗೆ ಬೀಳಲ್ಲ. ನೋಡೋಣ ಮೇ 23ಕ್ಕೆ ಏನಾಗುತ್ತೆ ಅಂತ ಹೇಳಿದ್ದು ನೋಡಿದ್ರೆ ಯಾಕೋ ಸುಮಕ್ಕಾಗೆ ಗೆಲ್ಲೋ ಕಾನ್ಫಿಡೆನ್ಸು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಿರೋ ಹಾಗೆ ಕಾಣ್ತಿದೆ. ಅದನ್ನ ಆಶೀರ್ವಾದ ಅಂತ ಅನ್ಕೊಂಡು ನನಗೆ ಸಂತೋಷ ಆಗತ್ತೆ. ಆದ್ರೆ ನಾನು ಮೇ 23 ಕಾದ್ ನೋಡ್ತೀನಿ. ನಾನು ಯಾವುದೇನೋ ಇಲ್ಲ ನಾನು ಗೆದ್ದು ಬಿಟ್ಟಿದ್ದೀನಿ ಅಂತ ನಾನು ಯಾವತ್ತೂ ಹೇಳಲ್ಲ, ಅಥವಾ 80% ವೋಟ್ ಆಗಿದೆ 80% ನನಗೆ ಆಗಿದೆ ಅಂತ ನಾನು ಹೇಳಲ್ಲ. ಒಂದ್ ರೀತಿಲಿ ಸುಮಲತಾ ಹೇಳುದ್ರೂ ಸತ್ಯವಿದೆ. ಈವರೆಗೂ ಯಾರಿಗೂ ಕೂಡ ಸುಮಲತಾನೆ ಅಂತಾಗ್ಲಿ ನಿಖಿಲ್ನೆ ಅಂತಾಗ್ಲಿ ಹೇಳುವಂತ ಧೈರ್ಯ ಇಲ್ಲ. ದಳವಾಯಿಗಳೇನೋ ಅವರ ಅಭ್ಯರ್ಥಿ ಪರ ಹೇಳ್ಬೇಕು ಹೇಳ್ತಾವ್ರೆ, ಆದ್ರೆ ಜನ ಮಾತ್ರ ಇಬ್ಬರಿಗೂ ಜೈ ಅಂತಾವ್ರೆ. ಸ್ವಾಭಿಮಾನನ ಅಥವಾ ಅಭಿವೃದ್ಧಿನ ಅಂತ ಕೇಳಿದ್ರೆ ಎರಡು ಮುಖ್ಯ ಅಲ್ವಾ ಅಂತಾರೆ ಮಂಡ್ಯದ ಜನತೆ. ಹಾಗಾದ್ರೆ ಫೈನಲಿ ಮಂಡ್ಯದಲ್ಲಿ ಸ್ವಾಭಿಮಾನ ಗೆಲ್ಲುತ್ತಾ ಅಥವಾ ಅಭಿವೃದ್ಧಿ ಗೆಲ್ಲುತ್ತಾ ಅನ್ನೋದು ಪಕ್ಕಾ ಸಸ್ಪೆನ್ಸ್ ಆಗಿದೆ. ಎಸ್, ಈ ಬಾರಿ ಮಂಡ್ಯ ಇಡೀ ಇಂಡಿಯಾನೇ ತಿರುಗಿ ನೋಡೋ ಹಾಗೆ ಮಾಡಿದೆ. ಅದಕ್ಕೆ ಕಾರಣ ಸಿಎಂ ಮಗ ನಿಖಿಲ್ ಮತ್ತು ಅಂಬರೀಶ್ ಹೆಂಡತಿ ಸುಮಲತಾ. ಈ ಇಬ್ಬರು ಕಣದಲ್ಲಿ ಮುಖಾಮುಖಿ ಆಗದೆ ಹೋಗಿದ್ರೆ ಬಹುಶಃ ಮಂಡ್ಯ ಇಷ್ಟು ಸೌಂಡು ಮಾಡ್ತಿರ್ಲಿಲ್ವೋ ಏನೋ. ಆದ್ರೆ ಈ ಇಬ್ರು ಕಣಕ್ಕಿಳ್ದಿದ್ದೋ ಮಂಡ್ಯ ಮಂದಿ ಮಾತ್ರವಲ್ಲ, ಇಡೀ ಇಂಡಿಯಾನೇ ಈಗ ನಿಖಿಲ ಸುಮಲತಾನ ಅಂತ ತುದಿಗಾಲಲ್ಲಿ ಕಾಯ್ತಾ ಇದೆ. ಊಹೆಗೂ ಸಿಲುಕದಂತಾಯ್ತಲ್ಲ ಮಂಡ್ಯ ರಿಸಲ್ಟ್. ಸುಮಕ್ಕನ ನಿಖಿಲ ಅಂದಾಜೆ ಮಾಡೋಕಾಗ್ತಿಲ್ವಾ? ನಿಖಿಲ ಸುಮಕ್ಕನ ತರ್ಕಕ್ಕೆ ಮಂಡ್ಯ ಅಖಾಡ ಹೇಗಿದೆ ಅಂದ್ರೆ ಯಾರ ಪರವೂ ಹೇಳೋಕಾಗ್ತಿಲ್ಲ. ಸುಮಕ್ಕ ಗೆಲ್ತಾರೆ ಅನ್ನೋಕಾಗ್ತಿಲ್ಲ, ನಿಖಿಲ್ ಸೋಲ್ತಾರೆ ಅಂತಾನೂ ಹೇಳೋಕಾಗಲ್ಲ. ಹಾಗಂತ ಇಬ್ಬರು ಗೆಲ್ತಾರೆ ಅಂತ ಮಾತ್ರ ಹೇಳೋಕಾಗಲ್ಲ. ಒಬ್ಬರು ಸೋಲಲೇಬೇಕು, ಮತ್ತೊಬ್ಬರು ಗೆಲ್ಲಲೇಬೇಕು. ಆದ್ರೆ ಅದು ಯಾರು ಅನ್ನೋದು ಈ ಕ್ಷಣದವರೆಗೂ ನಿಗೂಢವಾಗಿಯೇ ಉಳಿದಿದೆ. ಸ್ವಾಭಿಮಾನನ ಅಭಿವೃದ್ಧಿನ? ಮಂಡ್ಯ ರಣಕಣ ಹೇಗಿದೆ ಅಂತ ನಿರ್ಧರಿಸೋಕೆ ಟಫ್ ಆಗಿರೋದು. ಮೊದಲೇ ಹೇಳಿದ ಹಾಗೆ ಇಲ್ಲಿ ಫೈಟ್ ಇರೋದು ಕೇವಲ ಸುಮಲತಾ ಮತ್ತು ನಿಖಿಲ್ ವಿರುದ್ಧ ಅಲ್ಲ, ಸ್ವಾಭಿಮಾನ ವರ್ಸಸ್ ಅಭಿವೃದ್ಧಿ. ಇಲ್ಲಿ ಮಂಡ್ಯ ಜನ ಅಭಿವೃದ್ಧಿಗೆ ಮಣೆ ಹಾಕ್ತಾರಾ, ಸ್ವಾಭಿಮಾನಕ್ಕೆ ಮಣೆ ಹಾಕ್ತಾರಾ ಹೇಳೋಕಾಗ್ತಿಲ್ಲ. ಮಂಡ್ಯ ಜನಕ್ಕೆ ಅಭಿವೃದ್ಧಿ ಆಗ್ಬೇಕು, ಸ್ವಾಭಿಮಾನದಿಂದಲೂ ಬದುಕಬೇಕು. ಹಾಗಾಗಿ ನೋಡಿ, ಜನ ಯಾವುದನ್ನ ನಿರ್ಧರಿಸೋದು ಅನ್ನೋದರ ಕನ್ಫ್ಯೂಷನ್ ನಲ್ಲೇ ಕೊನೆಗೂ ಒಂದನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಯಾವುದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಮಾತ್ರ ಮೇ 23ಕ್ಕೆ ಬಯಲಾಗಲಿದೆ. ನಿಖಿಲ್ ಅಭಿವೃದ್ಧಿಯ ಜಪ ಮಾಡಿದ್ದಾರೆ, ಅದರಂತೆ ಮಂಡ್ಯ ಕೂಡ ಅಭಿವೃದ್ಧಿನೂ ಕಾಣ್ತಿದೆ. ಸಿಎಂ ಕೂಡ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದಾರೆ. ಒಂದು ವೇಳೆ ನಿಖಿಲ್ ಕೈ ಹಿಡಿಯದೆ ಹೋದ್ರೆ ನಾಳೆ ಮಂಡ್ಯ ಅಭಿವೃದ್ಧಿಯಿಂದ ದೂರ ಸರಿದು ಬಿಡುತ್ತೆ ಅನ್ನೋ ಆತಂಕ ಮಂಡ್ಯ ಜನರಲ್ಲಿದೆ. ಇನ್ನು ಕೆಲ ಮಂಡ್ಯ ಜನ ಸ್ವಾಭಿಮಾನವೇ ಮುಖ್ಯ ಅಂತಾರೆ. ಯಾರ್ಯಾರೋ ಬಂದು ಮಂಡ್ಯನ ಯಾಕೆ ಆಳ್ಬೇಕು ಅನ್ನೋದು ಅವರ ಪ್ರಶ್ನೆ. ಹಾಗಾಗಿ ಕೆಲವರು ಸ್ವಾಭಿಮಾನ ಬಿಟ್ಟು ಕೊಡೋದು ಬೇಡ ಅಂತಾರೆ. ಆದ್ರೆ ಫೈನಲಿ ಮಂಡ್ಯ ಕೊನೆಗೂ ತಲೆ ಬಾಗೋದು ಅಭಿವೃದ್ಧಿಗ ಸ್ವಾಭಿಮಾನಕ್ಕ ಗೊತ್ತಾಗ್ತಿಲ್ಲ ಕಣ್ರಿ. ಸ್ಯಾಂಡಲ್ವುಡ್ ವರ್ಸಸ್ ಪಾಲಿಟಿಕ್ಸ್. ಸುಮಕ್ಕನಿಂದ ಗಜಕೇಸರಿಗಳು, ನಿಖಿಲ್ ಹಿಂದೆ ಮದಗಜಗಳು. ಇನ್ನು ಸುಮಲತಾ ಬೆನ್ನಿಗೆ ನಿಂತಿದ್ದು ಸಿನಿರಂಗದ ಗಜಕೇಸರಿಗಳಾದ ದಚ್ಚು ಮತ್ತು ಯಶ್. ಇದರೊಟ್ಟಿಗೆ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ರೈತ ಪಕ್ಷ, ಅಹಿಂದ ವರ್ಗ, ದಚ್ಚು ಮತ್ತು ಯಶ್ ಅಭಿಮಾನಿಗಳ ಜೊತೆ ಅಂಬಿ ಅಭಿಮಾನಿಗಳು. ಇನ್ನು ನಿಖಿಲ್ ಬೆನ್ನಿಗೆ ಸಿಎಂ ಕುಮಾರಸ್ವಾಮಿ, ಸಿದ್ದರಾಮಯ್ಯ, ದೇವೇಗೌಡರು, ಡಿಕೆಶಿ ಇವರುಗಳು ಕೂಡ ರಾಜಕೀಯ ರಂಗದ ಮದಗಜಗಳೇ. ಹಾಗಾಗಿ ಇಲ್ಲಿ ಯಾರಿಗೂ ಸೋಲು ಗೆಲುವು ಅನ್ನೋದು ಅಷ್ಟು ಸುಲಭವಾಗಿಲ್ಲ. ಇನ್ನು ಮಂಡ್ಯದ ಉಸ್ತುವಾರಿ ವಹಿಸಿದ್ದ ಡಿಕೆಶಿ ಹೋದಲ್ಲೆಲ್ಲ ಸೋಲಿನ ಮಾತೇ ಇಲ್ಲ. ಕುಮಾರಣ್ಣನ ಬೆನ್ ಹಿಂದೆ ನಿಂತೆ ಮಂಡ್ಯದಲ್ಲಿ ಡಿಕೆಶಿ ಬಿಟ್ಟ ಬಾಣಗಳೇ ಬೇರೆ. ಮಂಡ್ಯದಲ್ಲಿ ಡಿಕೆಶಿ ಹೆಚ್ಚಾಗಿ ಕಾಣಿಸಿಕೊಳ್ಳದೆ ಹೋದ್ರೂ ಹೊರಗಿನಿಂದಲೇ ರೂಪಿಸಿದ ತಂತ್ರಗಳು ಕೂಡ ಏನೂ ಕಮ್ಮಿ ಇರಲಿಲ್ಲ.
ಹಾಗಾದ್ರೆ ಡಿಕೆಶಿ ಬಿಟ್ಟ ಬಾಣ ಮಂಡ್ಯದಲ್ಲಿ ಗುರಿ ಮುಟ್ತಾ ನಿಖಿಲ್ ಗೆಲುವಿಗೆ ದಾರಿ ಮಾಡ್ತಾ ಈ ಎಲ್ಲ ಕಾರಣಕ್ಕಾಗಿನೇ ಮಂಡ್ಯ ತರ್ಕಕ್ಕೆ ಸಿಗದಂತಾಗಿದೆ. ಇದೇ ಕಾರಣಕ್ಕೆ ಮಂಡ್ಯ ನಿಖಿಲ್ಗ ಸುಮಕ್ಕಾಗ ಅಂತ ಹೇಳೋಕಾಗ್ತಿಲ್ಲ. ಒಟ್ನಲ್ಲಿ ಮೇ 23 ಆಗ್ಬೇಕು, ಮಂಡ್ಯ ಫಲಿತಾಂಶ ಆಚೆ ಬೀಳ್ಬೇಕು. ಆಗ್ಲಿ ನೋಡಿ ಮಂಡ್ಯ ಯಾರದ್ದು ಅಂತ ಹೇಳೋಕಾಗೋದು. ಯಾರದ್ದೇ ಆಗ್ಲಿ, ಆದ್ರೆ ಪ್ರತಿಕಾರ ಮಾತ್ರ ಪರ್ಮನೆಂಟ್ ಅನ್ನೋದು ಮಾತ್ರ ಪಕ್ಕ. ಇದೇ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.